ಭಾರತದ ಹೆಮ್ಮೆಯ ಪುತ್ರಿ, ಭಾರತದ ವೀರ ನಾರಿ कर्नल सोफिया ಅವರು ನಮ್ಮ ಕರ್ನಾಟಕ ರಾಜ್ಯದ ಸೊಸೆ. कर्नल सोफिया कुरैशी ಅವರು ಮಾಡಿರ್ತಕ್ಕಂಥದ್ದು कर्नल सोफिया ಅವರಿಗೆಲ್ಲ ಅವಮಾನ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿದ್ದಾರೆ. ಅವರಿಗಷ್ಟೇ ಅವಮಾನ ಮಾಡೋದು, ರಾಜ್ಯಕ್ಕೂ ಅವಮಾನ ಆದಂಗಾಗುತ್ತೆ. ಅಷ್ಟೇ ಅಲ್ಲ ರೀ, ಇಡೀ ಭಾರತ ದೇಶಕ್ಕೆ ಅವಮಾನ ಮಾಡಿದ್ದಾರೆ. ದೇಶಕ್ಕೆ ಅವಮಾನ. ಆಪರೇಷನ್ ಸಿಂಧೂರದಲ್ಲಿ कर्नल सोफिया कुरैशी ಅವರು ಸಹ ಭಾಗಿಯಾಗಿರ್ತಾರೆ. ऑपरेशन सिंदूर 9 टेररिस्ट कैंप्स को टारगेट किया गया. ಅಷ್ಟೇ ಅಲ್ಲ, ನಾವೆಲ್ಲ ಪತ್ರಿಕಾಗೋಷ್ಠಿಯನ್ನ ನೋಡಿದೀವಿ. ನಮ್ಮ ಸಹೋದರಿ ಇಡೀ ಭಾರತ ದೇಶದ ಒಂದು ಶಕ್ತಿಯಾಗಿ ಅವರು ಮಾತನಾಡಿದ್ದಾರೆ. ಅಂತ ಒಬ್ಬ ದಿಟ್ಟ ಮಹಿಳೆಯನ್ನ ಪಾಕಿಸ್ತಾನದ ಭಯೋತ್ಪಾದಕರ ಸಹೋದರಿ ಅನ್ನೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ಲ? ಒಬ್ಬ ಜವಾಬ್ದಾರಿಯುತ ಸಚಿವ ಸ್ಥಾನದಲ್ಲಿರ್ತಕ್ಕಂಥ ವಿಜಯ್ ಶಾರ್ ಅವರು, ಮಧ್ಯಪ್ರದೇಶದ ರಾಜ್ಯ ಸಚಿವರು, ನಾಚಿಕೆ ಆಗಲ್ವಾ ನಿಮ್ಗೆ? ಸಾರ್ವಜನಿಕರಿಗೆ ಏನ್ ಸಂದೇಶ ಕೊಡ್ತಿದ್ದೀರಿ? ಭಾವೈಕ್ಯತೆಯನ್ನ ಎಲ್ಲರಿಗೂ ಸಂದೇಶ ಕೊಡಿ. ದೇಶವನ್ನ ವಿಭಜನೆ ಮಾಡೋ ಕೆಲಸ ಮಾಡಬೇಡಿ. ಇವತ್ತು ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಆಪರೇಷನ್ ಸಿಂಧೂರ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ನಾವು ಸ್ವಾಗತಿಸಿದೀವಿ, ನಾವು ಗೌರವಿಸಿದೀವಿ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಧರ್ಮದ ಹೆಸರಲ್ಲಿ ಭಾರತೀಯರನ್ನ ಹೊಡಿತಿದ್ದೀರಿ. ನಮ್ಮ ಸಹೋದರಿಯರ ತ್ಯಾಗವನ್ನ ನೀವು ಧಿಕ್ಕರಿಸ್ತಿದ್ದೀರಿ, ಅವಮಾನ ಮಾಡ್ತಾ ಇದ್ದೀರಿ. ಈ ವ್ಯವಸ್ಥೆನಲ್ಲಿ ಒಬ್ಬ ಹೆಣ್ಮಗಳು ಮನೆಯಲ್ಲಿ ಒಂದು 4 ಗೋಡೆಯ ಮಧ್ಯದಲ್ಲಿ ಇದ್ದು ಮನೆಯ ಸಂಸಾರ, ಮಕ್ಕಳು, ಅತ್ತೆ, ಮಾವ, ಗಂಡ ಸಾಕಷ್ಟು ಸವಾಲುಗಳನ್ನ ಎದುರಿಸಿಕೊಂಡು ಆಕೆ ಮನೆಯಿಂದ ಆಚೆ ಬರ್ಲಿಕ್ಕೆ ಭಯ ಪಡ್ತಾಳೆ. ಅಂತ ಒಂದು ಪರಿಸ್ಥಿತಿನಲ್ಲಿ ದಿಟ್ಟತನದಲ್ಲಿ ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇರ್ತಕ್ಕಂಥ ವೀರ ಯೋಧೆ ಈಕೆ. ಇವಳ ಬಗ್ಗೆ ಮಾತಾಡ್ಲಿಕ್ಕೆ ನಾಚಿಕೆ ಆಗೋದಿಲ್ಲ ನಿಮ್ಗೆ? ಯಾರಿಗೆ ಅವಮಾನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಜವಾಬ್ದಾರಿ ಇಲ್ವಾ ನಿಮ್ಗೆ? ನೀವು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಸಚಿವರು, ಯಾರಿಗೆ ನೀವು ಸಂದೇಶವನ್ನ ಕೊಡ್ತಾ ಇದ್ದೀರಿ? ಎಲ್ಲ ಮಹಿಳೆಯರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನ. ನಮ್ಮ ಕರ್ನಾಟಕದ ಸೊಸೆಯಾಗಿರ್ತಕ್ಕಂಥ ಸೋಫಿಯಾ ಕುರೈಶಿ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ ಇದು, ಭಾರತ ದೇಶದ ಸಮಸ್ತ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅವಮಾನ. ವಿಜಯ್ ಶಾರ್ ಅವರೇ, ಮನಸ್ಸೋ ಇಚ್ಛ ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೋದು ಅಂತ ಹಗುರವಾಗಿ ತಿಳ್ಕೊಬೇಡಿ. ನಮ್ಮ ಹೆಣ್ಮಕ್ಳು ವಿರುದ್ಧವಾಗಿ ಮಾತಾಡಿದ್ರೆ ನಾವೆಲ್ಲ ಇದೀವಿ. ಸಮಸ್ತ ಭಾರತ ದೇಶದ ನಾರಿಯರು कर्नल कुरैशी ಅವ್ರ ಜೊತೆನಲ್ಲಿದ್ದೀವಿ.